Hi Makla, welcome to AG Physics classes. My name is Abhishek. Makla, today we start electric charges and fields lecture number 15. In today's lecture, Makla, we find the electric field due to a uniformly charged cylinder and sphere within 10 seconds. ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡ್ತಾ ಹೋಗೋಣ ಮಕ್ಕಳ. ಈಗ ಸಿಲಿಂಡರ್ ಅಥವಾ ಸ್ಪಿಯರ್ ಅಂತ ಕೊಟ್ಟರೆ ನಿಮ್ಗೆ ಎರಡು ತರದ ಸಿಲಿಂಡರ್ ಅಥವಾ ಎರಡು ತರದ ಸ್ಪಿಯರ್ ಕೊಟ್ಟಿರ್ತಾರೆ. ಒಂದು ಆಲೋ ಸ್ಪಿಯರ್ ಅಥವಾ ಸಾಲಿಡ್ ಸ್ಪಿಯರ್. ಸೊ ಆಲೋ ಸ್ಪಿಯರ್ ಅಲ್ಲಿ ಎರಡು ತರ, ಒಂದು ಆಲೋ ಕಂಡಕ್ಟಿಂಗ್ ಅಥವಾ ಆಲೋ ನಾನ್ ಕಂಡಕ್ಟಿಂಗ್. ಸಾಲಿಡ್ ಸ್ಪಿಯರ್ ಅಥವಾ ಸಾಲಿಡ್ ಸಿಲಿಂಡರ್ ಅಲ್ಲಿ ಎರಡು ತರ, ಒಂದು ಸಾಲಿಡ್ ಕಂಡಕ್ಟಿಂಗ್ ಅಥವಾ ಸಾಲಿಡ್ ನಾನ್ ಕಂಡಕ್ಟಿಂಗ್. ಮಕ್ಕಳ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಹಾಲೋ ಸ್ಪಿಯರ್ ಅಥವಾ ಹಾಲೋ ಸಿಲಿಂಡರ್, ಸಾಲಿಡ್ ಸ್ಪಿಯರ್ ಅಥವಾ ಸಾಲಿಡ್ ಸಿಲಿಂಡರ್ ಅಲ್ಲಿ ಹಾಲೋ ಕಂಡಕ್ಟಿಂಗ್, ಹಾಲೋ ನಾನ್ ಕಂಡಕ್ಟಿಂಗ್, ಸಾಲಿಡ್ ಕಂಡಕ್ಟಿಂಗ್ ಸಿಲಿಂಡರ್ ಅಥವಾ ಸ್ಪಿಯರ್. ಸೊ ಇದಷ್ಟರಲ್ಲೂ ಕೂಡ ಚಾರ್ಜ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಓನ್ಲಿ ಆನ್ ದ ಸರ್ಫೇಸ್ ಆಫ್ ದ ಸಿಲಿಂಡರ್ ಅಥವಾ ಓನ್ಲಿ ಆನ್ ದ ಸರ್ಫೇಸ್ ಆಫ್ ದ ಸ್ಪಿಯರ್. ಇದು ನೆನಪಿರ್ಬೇಕು. ಸೊ ಯಾವ್ದ್ರಲ್ಲಿ ಹಾಲೋ ಕಂಡಕ್ಟಿಂಗ್, ಸಾಲಿಡ್ ಕಂಡಕ್ಟಿಂಗ್, ಹಾಲೋ ನಾನ್ ಕಂಡಕ್ಟಿಂಗ್ ಅಲ್ಲಿ ಚಾರ್ಜ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಓನ್ಲಿ ಆನ್ ದ ಸರ್ಫೇಸ್. ದೆನ್ ವಿ ಯೂಸ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ಎ ಯೂಸ್ ಮಾಡಬೇಕು. ಸೊ ಗೊತ್ತಾಯ್ತಾ? ಸಿಗ್ಮಾ ಅಂತ ಹೇಳಿದ್ರೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಕ್ಯೂ ಅಂತ ಹೇಳಿದ್ರೆ ಚಾರ್ಜ್ ಡಿಸ್ಟ್ರಿಬ್ಯೂಟೆಡ್ ಆನ್ ದ ಸರ್ಫೇಸ್ ಆಫ್ ದ ಕಂಡಕ್ಟರ್, ಎ ಅಂತ ಹೇಳಿದ್ರೆ ಏರಿಯಾ ಆಫ್ ದ ಕಂಡಕ್ಟರ್. ನೆಕ್ಸ್ಟ್ ನೋಡಿ ಮಕ್ಕಳ, ಸಾಲಿಡ್ ನಾನ್ ಕಂಡಕ್ಟಿಂಗ್ ಸ್ಪಿಯರ್ ಅಥವಾ ಸಾಲಿಡ್ ನಾನ್ ಕಂಡಕ್ಟಿಂಗ್ ಸಿಲಿಂಡರ್, ಇದು ಒಂದ್ರದ್ದು ಕೇಸ್, ಸ್ಪೆಷಲ್ ಕೇಸ್ ಇದು. ಸೊ ಹಿಯರ್ ಚಾರ್ಜ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಥ್ರೂಔಟ್ ದ ವಾಲ್ಯೂಮ್ ಆಫ್ ದ ಸ್ಪಿಯರ್ ಅಥವಾ ಸಿಲಿಂಡರ್. ಸೊ ವಿ ಯೂಸ್ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ರೋ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ವಿ. ಕ್ಲಿಯರಾ? ಓಕೆ ನೋಡಿ ಮಕ್ಕಳ, ಇಲ್ಲಿ ನಾವು ಹೇಗ್ ಸರ್ ಫೈಂಡ್ ಔಟ್ ಮಾಡೋದು ಎಲೆಕ್ಟ್ರಿಕ್ ಫೀಲ್ಡ್? ಇಲ್ಲಿ ಕ್ವೆಶ್ಚನ್ ಏನ್ ಕೇಳ್ತಾರೆ ಗೊತ್ತಾ? ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನಿಮ್ಗೆ ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಹಾಲೋ ಕಂಡಕ್ಟಿಂಗ್ ಸ್ಪಿಯರ್ ಅಥವಾ ಔಟ್ಸೈಡ್ ದ ಸಾಲಿಡ್ ಕಂಡಕ್ಟಿಂಗ್ ಸ್ಪಿಯರ್, ಔಟ್ಸೈಡ್ ದ ಆನ್ ದ ಸರ್ಫೇಸ್ ಆಫ್ ದ ಸ್ಪಿಯರ್, ಇನ್ಸೈಡ್ ದ ಸ್ಪಿಯರ್ ಅಥವಾ ಔಟ್ಸೈಡ್ ದ ಸಿಲಿಂಡರ್, ಇನ್ಸೈಡ್ ದ ಸಿಲಿಂಡರ್. ಮತ್ತೆ ಇದರ ಗ್ರಾಫ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್, ಆನ್ ದ ಸರ್ಫೇಸ್, ಇನ್ಸೈಡ್ ಒಂದೇ ಗ್ರಾಫ್ ಕೊಟ್ಬಿಡ್ತಾರೆ. ಐದರ್ ಇಟ್ ಈಸ್ ಸಾಲಿಡ್ ಸಿಲಿಂಡರ್ ಆಗಿರ್ಬೋದು ಅಥವಾ ಹಾಲೋ ಸಿಲಿಂಡರ್, ಅಥವಾ ಸಾಲಿಡ್ ಸ್ಪಿಯರ್ ಆಗ್ಬೋದು, ಹಾಲೋ ಸ್ಪಿಯರ್ ಆಗಿರ್ಬೋದು. ಗೊತ್ತಾಯ್ತಾ ಮಕ್ಕಳ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಹೇಗಿರುತ್ತೆ ಅಂತ ಹೇಳಿ ಫಸ್ಟ್. ಓಕೆ, ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ನಾವು ಎಂಟೈರ್ ಎಲೆಕ್ಟ್ರಿಕ್ ಫೀಲ್ಡ್ ನ ಹೇಗ್ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ ಯೂಸಿಂಗ್ ಗಾಸ್ ಲಾ ಯೂಸ್ ಮಾಡಿ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡ್ತೀವಿ. ವಿ ನೋ ದಟ್ ಮ್ಯಾಥಮೆಟಿಕಲ್ ಫ್ಲಕ್ಸ್ ಈಕ್ವೇಶನ್ ಏನಪ್ಪಾ, ಫೈ ಇಸ್ ಈಕ್ವಲ್ಸ್ ಟು ಸಮ್ ಆಫ್ ಇ ಡೆಲ್ಟಾ ಎ ಕಾಸ್ ಥೀಟಾ ಅಂತ ಬರೀತೀವಿ. ಗಾಸ್ ಲಾ ಏನು, ಫೈ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್. ದೆನ್ ನಾವ್ ಏನಂತ ಬರೀಬಹುದು, ಸಮ್ ಆಫ್ ಇ ಡೆಲ್ಟಾ ಎ ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್ ಅಂತ ಬರೀಬಹುದಾ? ಅಥವಾ ಫೈ ಇಸ್ ಈಕ್ವಲ್ಸ್ ಟು, ನೋಡಿ ಇಲ್ಲಿ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು ಏನು, ಸಮ್ ಆಫ್ ಇ ಡೆಲ್ಟಾ ಎ ಕಾಸ್ ಥೀಟಾನ ಡೆಲ್ಟಾ ಎ ಅಂತ ಹೇಳಿದ್ರೆ ಏನಪ್ಪಾ, ಎಲಿಮೆಂಟರಿ ಏರಿಯಾ. ಸಮ್ ಆಫ್ ಡೆಲ್ಟಾ ಎ, ಹಿಯರ್ ಇ ಈಸ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಹಾಗೆ ಇದೆ, ಸಮ್ ಆಫ್ ಡೆಲ್ಟಾ ಎ ಏನಂತ ಬರ್ದಿದ್ದೀನಿ, ಎ ಅಂತ ಬರ್ದಿದ್ದೀನಿ. ನೋಡಿ, ಇ ಎ ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್ ಅಂತ ಬರೀಬಹುದು. ಅಥವಾ ನೋಡಿ, ಇದನ್ನ ನಾನು ಸಮೇಷನ್ ಬಿಟ್ಟು ಇಂಟಿಗ್ರೇಷನ್ ಯೂಸ್ ಮಾಡಿ ಬರೆಯೋದಾದ್ರೆ ಇಂಟಿಗ್ರೇಷನ್ ಆಫ್ ಇ ಡೆಲ್ಟಾ ಎ ಬದಲಿಗೆ ಡಿ ಎ ಅಂತ ಬರ್ದಿದ್ದೀನಿ, ಎಲಿಮೆಂಟರಿ ಏರಿಯಾ. ಇ ಡಿ ಎ ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್. ಅಥವಾ ನೋಡಿ ಮಕ್ಕಳ, ಇಲ್ಲಿ ಇ ಎ ಕಾಸ್ ಥೀಟಾ ಸಮ್ ಆಫ್ ಇ ಡೆಲ್ಟಾ ಎ, ಅದನ್ನೇನು ಬರೀಬಹುದು, ಇ ಎ ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್. ದಿಸ್ ಇಸ್ ದ ಗಾಸ್ ಲಾ. ಇದನ್ನ ನೆನ್ಪಿಟ್ಕೊಂಡ್ರೆ ಆಯ್ತು, ಮ್ಯಾಥಮೆಟಿಕಲ್ ಫ್ಲಕ್ಸ್ ಈಕ್ವೇಶನ್ ಅಂಡ್ ಗಾಸ್ ಲಾ, ಕ್ಯೂ ಬೈ ಎಪ್ಸಿಲಾನ್ ನಾಟ್. ಸೊ ಎರಡನ್ನ ಕಂಪೇರ್ ಮಾಡಿದೀವಿ ಅಷ್ಟೇ. ಇ ಎ ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್. ಸೊ ನೆನ್ಪಿಟ್ಕೊಳ್ಳಿ ಮಕ್ಕಳ, ನೀವು ಎಲ್ ಎಚ್ ಎಸ್ ಇ ಎ ಕಾಸ್ ಥೀಟಾ ಅನ್ನೋದಿದೆಯಲ್ಲ, ಎಲ್ ಎಚ್ ಎಸ್ ಆಲ್ವೇಸ್ ಡಿಪೆಂಡ್ಸ್ ಆನ್ ಗಾಶಿಯನ್ ಅಂತ ಬರ್ದಿದ್ದೀನಿ. ಗಾಶಿಯನ್ ಸರ್ಫೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎಲ್ ಎಚ್ ಎಸ್. ಇದು ತಲೆಯಲ್ಲಿರ್ಬೇಕು ನೀವು. ಓಕೆ, ನಾನು ಹೇಳಿದ್ನಲ್ಲ, ವಿತ್ ಇನ್ 10 ಸೆಕೆಂಡ್ ನೀವು ಎಲೆಕ್ಟ್ರಿಕ್ ಫೀಲ್ಡ್ ಬರಿಬಹುದು ಔಟ್ಸೈಡ್, ಆನ್ ದ ಸರ್ಫೇಸ್, ಇನ್ಸೈಡ್ ದ ಸ್ಪಿಯರ್ ಅಥವಾ ಸಿಲಿಂಡರ್. ಹೇಗೆ ಅಂತ ಹೇಳಿದ್ರೆ ಇದೊಂದು ಈಕ್ವೇಶನ್ ನೆನಪಿರ್ಬೇಕು, ಏನು, ಇ ಎ ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್. ದೆನ್ ಎಲ್ ಎಚ್ ಎಸ್ ಆಲ್ವೇಸ್ ಡಿಪೆಂಡ್ಸ್ ಆನ್ ಗಾಶಿಯನ್. ನೆನಪಿರ್ಬೇಕು, ಗಾಶಿಯನ್ ಅಂತ ಹೇಳಿದ್ರೆ ಹೇಳ್ತೀನಿ ಏನು, ಆಲ್ವೇಸ್ ಡಿಪೆಂಡ್ಸ್ ಆನ್ ಗಾಶಿಯನ್ ಅಂದ್ರೆ ಹೇಗೆ ಬರೆಯೋದು ಅಂತ ಹೇಳಿ. ನೆಕ್ಸ್ಟ್ ನೋಡಿ, ಆರ್ ಎಚ್ ಎಸ್ ಡಿಪೆಂಡ್ಸ್ ಆನ್ ಬೋತ್ ಗಾಶಿಯನ್. ನೋಡಿ ಇಲ್ಲಿ ಆರ್ ಎಚ್ ಎಸ್ ಅಲ್ಲಿ ಏನಿದೆಯಪ್ಪ, ಫಸ್ಟ್ ಕ್ಯೂ ಬೈ ಎಪ್ಸಿಲಾನ್ ನಾಟ್ ಅಂತ ಇದೆ, ಹೌದಾ? ಈ ಕ್ಯೂ ಅನ್ನೋದು ಇದೆಯಲ್ಲ, ಕ್ಯೂ ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಓನ್ಲಿ ಆನ್ ದ ಸರ್ಫೇಸ್ ಅಂತ ಹೇಳಿದ್ರೆ ಕ್ಯೂ ಇಸ್ ಈಕ್ವಲ್ಸ್ ಟು ಸಿಗ್ಮಾ ಎ ಅಂತ ಯೂಸ್ ಮಾಡ್ಕೊಳ್ಳಿ. ಅದೇ ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಥ್ರೂಔಟ್ ದ ವಾಲ್ಯೂಮ್ ಅಂತಿದ್ರೆ ಕ್ಯೂ ಇಸ್ ಈಕ್ವಲ್ಸ್ ಟು ರೋ ಇಂಟು ವಿ ಅಂತ ಬರೀರಿ. ನೋಡಿ ಮಕ್ಕಳ, ಇಲ್ಲಿ ಆರ್ ಎಚ್ ಎಸ್ ಹೇಗೆ ಅಂತ ಹೇಳಿದ್ರೆ, ನೀವು ಇನ್ಸೈಡ್ ಫೈಂಡ್ ಔಟ್ ಮಾಡಿ. ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಅಂತ ಕೇಳಿದ್ರೆ ಗಾಶಿಯನ್ ನ ಯೂಸ್ ಮಾಡಿ.
ಗಾಶಿಯನ್ ಏರಿಯಾ ಅಥವಾ ಗಾಶಿಯನ್ ವಾಲ್ಯೂಮ್ ನ ಯೂಸ್ ಮಾಡ್ತೀರಾ, ವಾಲ್ಯೂಮ್ ಅಂತ ಓಕೆ ಗಾಶಿಯನ್ ವಾಲ್ಯೂಮ್ ಯೂಸ್ ಮಾಡ್ತೀರಾ, ಏನು ಗೊತ್ತಾಗತ್ತೆ ಹೇಳ್ತೀನಿ. ನೆಕ್ಸ್ಟ್ ಔಟ್ಸೈಡ್ ಅಂತ ಕೇಳಿದ್ರೆ, ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ಅಂತ ಕೇಳಿದ್ರೆ ಏರಿಯಾ ಬಾಡಿ ಏನು ಚಾರ್ಜ್ ಎಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೋ ಸೊ ಆ ಬಾಡಿದು ಏರಿಯಾ ತಗೊಳ್ತೀವಿ, ಅಥವಾ ವಾಲ್ಯೂಮ್ ಆಫ್ ದ ಸ್ಪಿಯರ್, ವಾಲ್ಯೂಮ್ ಆಫ್ ದ ಸಿಲಿಂಡರ್. ಏನೋ ಇನ್ಸೈಡ್ ಅಂತ ಹೇಳಿದ್ರೆ ಗಾಶಿಯನ್ ಯೂಸ್ ಮಾಡಿ, ಔಟ್ಸೈಡ್ ಅಂತ ಹೇಳಿದ್ರೆ ಬಾಡಿ ಕನ್ಸಿಡರ್ ಮಾಡಿ. ಹೇಗ್ ಬರೆಯೋದು ಅಂತ ಹೇಳ್ತೀನಿ ನೋಡಿ ಮಕ್ಕಳ. ಇಲ್ಲಿ ನಿಮ್ಗೆ LHS ಆಲ್ವೇಸ್ ಡಿಪೆಂಡ್ಸ್ ಆನ್ ಗಾಶಿಯನ್ ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಏನ್ ಕೇಳ್ತಾರಪ್ಪ, ಒಂದು ಸ್ಪಿಯರ್ ಕೊಟ್ಟಿದ್ದಾರೆ. ಸ್ಪಿಯರ್ ಯಾವ ಸ್ಪಿಯರ್ ಇದು? ಹಾಲೋ ಕಂಡಕ್ಟಿಂಗ್ ಅಥವಾ ಹಾಲೋ ನಾನ್ ಕಂಡಕ್ಟಿಂಗ್, ಸಾಲಿಡ್ ಕಂಡಕ್ಟಿಂಗ್. ಹಿಯರ್ ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಓನ್ಲಿ ಆನ್ ದಿ ಸರ್ಫೇಸ್. ಓಕೆ, ಹಾಗಾಗಿ ಇಲ್ಲಿ ಅಬ್ಸರ್ವ್ ಮಾಡಿ, ಕ್ಯಾಪಿಟಲ್ ಆರ್ ಅಂದ್ರೆ ಏನಪ್ಪ? ರೇಡಿಯಸ್ ಆಫ್ ದ ಸ್ಪಿಯರ್, ಕ್ಯಾಪಿಟಲ್ ಆರ್. ಇದು ಫಿಕ್ಸ್, ಇದೇನ್ ಚೇಂಜ್ ಆಗ್ತಿಲ್ಲ, ಸೇಮ್ ಸ್ಪಿಯರ್ ಇಲ್ಲಿ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಪಾಯಿಂಟ್ ಎಲ್ಲಿ ಮಾರ್ಕ್ ಮಾಡಿದ್ದೀನಪ್ಪ? ಪಾಯಿಂಟ್ ಎ ಅನ್ನೋದನ್ನ ಔಟ್ಸೈಡ್ ದ ಸ್ಪಿಯರ್ ಅಟ್ ಎ ಡಿಸ್ಟೆನ್ಸ್ ಸ್ಮಾಲ್ ಆರ್ ಫ್ರಮ್ ದ ಸೆಂಟರ್ ಆಫ್ ದ ಸ್ಪಿಯರ್ ನಾನು ಮಾರ್ಕ್ ಮಾಡಿದ್ದೀನಿ ಫಸ್ಟ್. ಸೊ ಇದೇನು ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಸ್ಪಿಯರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಕ್ವೆಶ್ಚನ್ ಅರ್ಥ ಆಯ್ತಾ? ಅಥವಾ ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಡಿಸ್ಟೆನ್ಸ್ ಸ್ಮಾಲ್ ಆರ್ ಇಸ್ ಗ್ರೇಟರ್ ದನ್ ಕ್ಯಾಪಿಟಲ್ ಆರ್ ಅಂತ ಕೇಳ್ತಾರೆ. ಅಥವಾ ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಅಂತ ಕೇಳಿದ್ರೆ ನೋಡಿ, ಇಲ್ಲಿ ಹಿಯರ್ ಸ್ಮಾಲ್ ಆರ್ ಇಸ್ ಲೆಸ್ ದ್ಯಾನ್ ಕ್ಯಾಪಿಟಲ್ ಆರ್. ಕ್ಯಾಪಿಟಲ್ ಆರ್ ಅಂದ್ರೆ ರೇಡಿಯಸ್ ಆಫ್ ದ ಸ್ಪಿಯರ್, ಸ್ಮಾಲ್ ಆರ್ ಅಂತ ಹೇಳಿದ್ರೆ ಪಾಯಿಂಟ್ ಏನಾಯ್ತು ಇವಾಗ? ಇನ್ಸೈಡ್ ಬಂತು. ಸೊ ನೀವು ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡ್ತಾರೋ ಅಲ್ಲಿ ಗಾಶಿಯನ್ ಸರ್ಫೇಸ್ ನ ಡ್ರಾ ಮಾಡ್ಬೇಕು ಮಕ್ಕಳ. ನಾನು ಔಟ್ಸೈಡ್ ಅಂತ ಕೇಳಿದ್ರೆ ಗಾಶಿಯನ್ ಸರ್ಫೇಸ್ ಎಲ್ಲಿ? ಔಟ್ಸೈಡ್ ದ ಸ್ಪಿಯರ್ ಡ್ರಾ ಮಾಡ್ಬೇಕು. ಇನ್ಸೈಡ್ ಅಂತ ಕೊಟ್ರೆ ನೋಡಿ, ಇನ್ಸೈಡ್ ದ ಸ್ಪಿಯರ್ ಗಾಶಿಯನ್ ಸರ್ಫೇಸ್ ಡ್ರಾ ಮಾಡ್ಬೇಕು. ಆನ್ ದ ಸರ್ಫೇಸ್ ಅಂತ ಹೇಳಿದ್ರೆ ನೋಡಿ ಮಕ್ಕಳ, ಆನ್ ದ ಸರ್ಫೇಸ್ ಹಿಯರ್ ಸ್ಮಾಲ್ ಆರ್ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಆರ್ ಆಗಿದೆ. ಈ ತರ ಕ್ವೆಶ್ಚನ್ ಕೇಳ್ತಾರೆ. ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿ, ವೇರಿಯಬಲ್ ಯಾವ್ದಪ್ಪ? ಕ್ಯಾಪಿಟಲ್ ಆರ್ ಅನ್ನೋದು ಫಿಕ್ಸ್, ಸ್ಮಾಲ್ ಆರ್ ಅನ್ನೋದು ವೇರಿಯಬಲ್. ಔಟ್ಸೈಡ್ ಕೊಟ್ರೆ ಸ್ಮಾಲ್ ಆರ್ ಇಸ್ ಗ್ರೇಟರ್ ದನ್ ಆರ್, ಇನ್ಸೈಡ್ ಕೊಟ್ರೆ ಸ್ಮಾಲ್ ಆರ್ ಇಸ್ ಲೆಸ್ ದನ್ ಕ್ಯಾಪಿಟಲ್ ಆರ್, ಆನ್ ದ ಸರ್ಫೇಸ್ ಕೊಟ್ರೆ ಸ್ಮಾಲ್ ಆರ್ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಆರ್. ಈಗ ಅರ್ಥ ಆಯ್ತಾ ಮಕ್ಕಳ? ನೋಡಿ ಇಲ್ಲಿ LHS ಆಲ್ವೇಸ್ ಫಿಕ್ಸ್. ಸಿಲಿಂಡರ್ ಅಂತ ಕೇಳಿದ್ರು, ಕೊಟ್ರು ಅಂತ ಅನ್ಕೊಳ್ಳಿ. ಸಿಲಿಂಡರ್ ಯಾವುದೇ ಸಿಲಿಂಡರ್ ಕೊಡ್ಲಿ ಅವರು, ಸಾಲಿಡ್ ಸಿಲಿಂಡರ್ ಅಥವಾ ಹಾಲೋ ಸಿಲಿಂಡರ್, LHS EA cos θ ಜಾಗದಲ್ಲಿ E into 2πRL ಅಂತ ಬರ್ಕೊಳ್ಳಿ. ನೋಡಿ ಸ್ಮಾಲ್ ಆರ್ ಬರ್ದಿದ್ದೀನಿ. ಸ್ಮಾಲ್ ಆರ್ ಅಂತ ಹೇಳಿದ್ರೆ ಏನು? ಗಾಶಿಯನ್. ಸೊ LHS ಡಿಪೆಂಡ್ಸ್ ಆನ್ ಗಾಶಿಯನ್. ನೋಡಿ ಅದೇ ಸ್ಪಿಯರ್ ಕೊಟ್ರೆ EA cos θ is equals to E into 4πr² ಅಂತ ಬರೀರಿ. ನೋಡಿ ಸ್ಮಾಲ್ ಆರ್ ಅಂತ ಹೇಳಿದ್ರೆ ಗಾಶಿಯನ್. LHS ಆಲ್ವೇಸ್ ಡಿಪೆಂಡ್ಸ್ ಆನ್ ಗಾಶಿಯನ್. ಪಿಲ್ ಬಾಕ್ಸ್ ಅಂತ ಹೇಳಿದ್ರೆ ಪ್ಲೇನ್ ಶೀಟ್ ಕೊಟ್ಟಿರ್ತಾರೆ, ಪ್ಲೇನ್ ಶೀಟ್ ಕೊಟ್ಟು ಯೂನಿಫಾರ್ಮ್ಲಿ ಚಾರ್ಟೆಡ್ ಪ್ಲೇನ್ ಶೀಟ್, ಈ ಕಡೆ ಸೈಡ್ ಒಂದು ಸಿಲಿಂಡರ್ ತಗೊಳ್ತೀರಿ, ಈ ಕಡೆ ಸೈಡ್ ಸಿಲಿಂಡರ್. ಸೊ ವಿ ಕಾಲ್ ಇಟ್ ಆಸ್ ಪಿಲ್ ಬಾಕ್ಸ್ ಅಂತ ಹೇಳಿದ್ದೆ ನಾನು ಲಾಸ್ಟ್ ಕ್ಲಾಸ್. ಸೊ EA cos θ is equals to L ಅಂತ ತಗೊಂತೀರಾ, E into 2A. ಸೊ ಇಷ್ಟು ನೆನ್ಪು ಇಟ್ಕೊಂಡ್ರೆ ಮಕ್ಕಳ ನೀವು ವಿತ್ ಇನ್ 10 ಸೆಕೆಂಡ್ಸ್ ನಾವು ಬರಿತಾ ಹೋಗ್ಬೋದು ಎಲೆಕ್ಟ್ರಿಕ್ ಫೀಲ್ಡ್ ನ. ಫೈಂಡ್ ಔಟ್ ಮಾಡೋಣ ಹಾಗಾದ್ರೆ. ಓಕೆ, ರಬ್ ಮಾಡ್ಲಾ? ಓಕೆ ಮಕ್ಕಳೇ, ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಹಾಲೋ ಕಂಡಕ್ಟಿಂಗ್ ಸ್ಪಿಯರ್ ಅಂತ ಕೇಳ್ತಾರೆ, ಅಥವಾ ಆನ್ ದ ಸರ್ಫೇಸ್ ಆಫ್ ದ ಹಾಲೋ ಕಂಡಕ್ಟಿಂಗ್ ಸ್ಪಿಯರ್, ಅಥವಾ ಇನ್ಸೈಡ್ ದ ಹಾಲೋ ಕಂಡಕ್ಟಿಂಗ್ ಸ್ಪಿಯರ್. ಐದರ್ ಹಾಲೋ ಕಂಡಕ್ಟಿಂಗ್, ಸಾಲಿಡ್ ಕಂಡಕ್ಟಿಂಗ್, ಹಾಲೋ ನಾನ್ ಕಂಡಕ್ಟಿಂಗ್. ಏನಾಗಿರುತ್ತೆ? ಚಾರ್ಜ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಓನ್ಲಿ ಆನ್ ದ ಸರ್ಫೇಸ್ ಆಫ್ ದ ಸ್ಪಿಯರ್. ಅದೇನೆ ಸಾಲಿಡ್ ನಾನ್ ಕಂಡಕ್ಟಿಂಗ್ ಅಲ್ಲಿ ಚಾರ್ಜ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಥ್ರೂ ಔಟ್ ದ ವಾಲ್ಯೂಮ್ ಆಫ್ ದ ಸ್ಪಿಯರ್. ಓಕೆ ಮಕ್ಕಳ, ನೋಡ್ತಾ ಹೋಗಿ. ಕ್ವೆಶ್ಚನ್ ಏನು? ಫೈಂಡ್ ದ ಫಸ್ಟ್ ಕ್ವೆಶ್ಚನ್. Let us consider a cylinder of radius capital R. Radius of the cylinder. R is radius of the cylinder. Question il nodi makla, here charge is distributed linearly. Charge is distributed on the surface of the cylinder. Then find the question nodi illi. First question, find the electric field on the electric field outside the cylinder. Next, second question, electric field on the surface of the cylinder. Third question, electric field inside the cylinder. Question neat agi nodi makla illi. Here
ಅಬ್ಸರ್ವ್ ಮಾಡಿ ಹೇಗ್ ಬರೆಯೋದು ಸರ್? ಫಸ್ಟ್ ಒನ್, ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ ಸೈಡ್ ದ ಸಿಲಿಂಡರ್. ಮಕ್ಕಳ ಫಸ್ಟ್ ನಾವು ಇಲ್ಲಿ ಕೊಟ್ಟಿರ್ತಕ್ಕಂತಹ ಸಿಲಿಂಡರ್ ಯಾವುದು ಅಂತ ನೋಡೋಣ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಸಿಲಿಂಡರ್ ಯಾವುದು? ಹಾಲೋ ಕಂಡಕ್ಟಿಂಗ್, ಸಾಲಿಡ್ ಕಂಡಕ್ಟಿಂಗ್ ಅಥವಾ ಹಾಲೋ ನಾನ್ ಕಂಡಕ್ಟಿಂಗ್? ಹೇಗ್ ಗೊತ್ತಾಯ್ತು ಅಂತ ಹೇಳಿದ್ರೆ, ಹಿಯರ್ ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಓನ್ಲಿ ಆನ್ ದ ಸರ್ಫೇಸ್. ಸೊ ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಓನ್ಲಿ ಆನ್ ದ ಸರ್ಫೇಸ್ ಅಂತ ಹೇಳಿದ್ರೆ then that is hollow conducting ಅಥವಾ solid conducting, hollow non conducting. So ನಾನು first electric field outside find out ಮಾಡಬೇಕು. We know that we know that Gauss law. ಏನ್ ಹೇಳುತ್ತಪ್ಪ Gauss law? EA cos theta ಒಂದು ರಿಲೇಷನ್ ಹೇಳಿದೆ. EA cos theta mathematical flux equation and Gauss law. EA cos theta is equals to Q by epsilon naught. ಇದೊಂದು ಈಕ್ವೇಶನ್ ಗೊತ್ತಿದ್ರೆ ಸಾಕು. ನೋಡ್ತಾ ಹೋಗಿ ಮಕ್ಕಳ. ಈಗ LHS EA cos theta ಇಲ್ಲಿ ಕೊಟ್ಟಿರೋದೇನು? ಸಿಲಿಂಡರ್. ಸೊ ಹಾಗಾಗಿ ಏನಂತ ಬರೀತೀನಿ? E into 2 pi RL is equals to Q by epsilon naught. ಬರಿಬಹುದಾ? ಇಲ್ಲಿ RHS ಅಬ್ಸರ್ವ್ ಮಾಡಿ ಮಕ್ಕಳ. LHS ಆಲ್ವೇಸ್ ಫಿಕ್ಸ್. ಸಿಲಿಂಡರ್ ಅಂತ ಹೇಳಿದ್ರೆ E into 2 pi RL. RHS ಅಬ್ಸರ್ವ್ ಮಾಡಿ ಮಕ್ಕಳ. ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಕೇಳಿದ್ರಪ್ಪ? ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಫಸ್ಟ್ ಕ್ವೆಶ್ಚನ್ ಇದು. ಫಸ್ಟ್ ಕ್ವೆಶ್ಚನ್ ಗೆ ಸೊಲ್ಯೂಷನ್ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ ಸೈಡ್ ಅಂತ ಕೇಳಿದ್ದಾರೆ. ನೋಡಿ ಮಕ್ಕಳ, ಈಗ ಅಬ್ಸರ್ವ್ ಮಾಡಿ ಸ್ಮಾಲ್ ಆರ್. ಸ್ಮಾಲ್ ಆರ್ ಅಂತ ಹೇಳಿದ್ರೆ ನಾನು ಇದು ಗಾಷಿಯನ್ ಸರ್ಫೇಸ್. ಸ್ಮಾಲ್ ಆರ್ ಅಂತ ಹೇಳಿದ್ರೆ ರೇಡಿಯಸ್ ಆಫ್ ದ ಗಾಷಿಯನ್ ಸಿಲಿಂಡರ್. ನೋಡಿ ಇಲ್ಲಿ ಲೈನ್ ಆಫ್ ಸಿಮೆಟ್ರಿ ಸಿಲಿಂಡ್ರಿಕಲ್ ಸರ್ಫೇಸ್ ಇಸ್ ದ ಗಾಷಿಯನ್ ಸರ್ಫೇಸ್. ಈಗ ಅಬ್ಸರ್ವ್ ಮಾಡಿ ಸ್ಮಾಲ್ ಆರ್ ಇಸ್ ಗ್ರೇಟರ್ ದನ್ ಕ್ಯಾಪಿಟಲ್ ಆರ್. ಎಲೆಕ್ಟ್ರಿಕ್ ಫೀಲ್ಡ್ ಔಟ್ ಸೈಡ್ ಅಂತ ಕೇಳಬಹುದು ಅಥವಾ ಸ್ಮಾಲ್ ಆರ್ ಇಸ್ ಗ್ರೇಟರ್ ದನ್ ಕ್ಯಾಪಿಟಲ್ ಆರ್ ಅಂತ ಹೇಳಿದೆ. ನೋಡಿ ಫಸ್ಟ್ ಏನ್ ಬರ್ಕೊಂಡಪ್ಪ ನಾನು? ಈ ಈಕ್ವೇಶನ್ ಬರ್ದೆ. EA cos theta is equals to Q by epsilon naught. LHS is fixed. E into 2 pi RL is equals to RHS. ಎಲ್ಲಿ ಫೈಂಡ್ ಔಟ್ ಮಾಡಕ್ ಹೇಳಿದ್ರಪ್ಪ? ಎಲೆಕ್ಟ್ರಿಕ್ ಫೀಲ್ಡ್ ಔಟ್ ಸೈಡ್. ಔಟ್ ಸೈಡ್ ಅಂತ ಹೇಳಿದ್ರೆ ನಾನೇನ್ ಹೇಳಿದೆ? ಔಟ್ ಸೈಡ್ ಅಂತ ಹೇಳಿದ್ರೆ Q is equals to ಸಿಗ್ಮಾ A ಅಂತ ಬರೀಬೇಕು ಅಂತ ಹೇಳಿದೆ. ಗೊತ್ತಾಗ್ತಿದ್ಯಾ? Q is equals to, we know that surface charge density, charge is distributed only on the surface, then sigma is equals to Q by A ಅಥವಾ Q is equals to sigma into A. ಬರ್ದಿದ್ದೀನಿ ಮಕ್ಕಳ, Q ಜಾಗದಲ್ಲಿ sigma A. So sigma into LHS A into 2 pi RL ಹಾಗೆ ಇರಲಿ. ನೋಡಿ ಮಕ್ಕಳ, ಇಲ್ಲಿ A outside, RHS depends on. ನೋಡಿ ಇನ್ಸೈಡ್ ಅಂತ ಹೇಳಿದ್ರೆ ಏನಪ್ಪಾ? ಇನ್ಸೈಡ್ ಕೇಳಿದಿದ್ರೆ ಗಾಷಿಯನ್ ಯೂಸ್ ಮಾಡ್ತಿದ್ವಿ. ಬಟ್ ಇಲ್ಲಿ ಕೇಳಿರೋದೇನು? ಔಟ್ಸೈಡ್. ಸೊ ಔಟ್ಸೈಡ್ ಆಗಿರೋದ್ರಿಂದ ಏನ್ ಹೇಳಿದೆ? ಬಾಡಿ ತಗೋಬೇಕು ನಾವು. ಈಗ ಯಾವ್ದ್ರದ್ದು? ಏರಿಯಾ ಆಫ್ ಸಿಲಿಂಡರ್ ಯಾವ್ದು? ಬಾಡಿ ತಗೋಬೇಕು. ಅದು ಯಾವ್ದು? ಜಸ್ಟ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್. ದೆನ್ 2 pi RL. ನೋಡಿ ಇಲ್ಲಿ ಸ್ಮಾಲ್ ಆರ್ ಬರ್ದಿದ್ದೀನಿ, ಇಲ್ಲಿ ಕ್ಯಾಪಿಟಲ್ ಆರ್. ಏನಕ್ಕೆ? ರೇಡಿಯಸ್ ಆಫ್ ದ ಬಾಡಿ. ಅರ್ಥ ಆಗ್ತಿದ್ಯಾ? ಗಾಷಿಯನ್ ತಗೊಳ್ತಾ ಇಲ್ಲ ನಾನು. ರೇಡಿಯಸ್ ಆಫ್ ದ ಬಾಡಿ. ದೆನ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ದೆನ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು 2 pi L ಕ್ಯಾನ್ಸಲ್, 2 pi L ಕ್ಯಾನ್ಸಲ್. ಏನಂತ ಬರೀಬಹುದು? ಸಿಗ್ಮಾ R divided by epsilon naught small r. This is the electric field outside the cylinder. ಇಷ್ಟೇನೆ ಮಕ್ಕಳ. ಗೊತ್ತಾಯ್ತಾ? ವಿತ್ ಇನ್ 10 ಸೆಕೆಂಡ್. ಹೇಗೆ? ಜಸ್ಟ್ ಈ ಎಕ್ಸ್ಪ್ರೆಷನ್ ನೆನಪಿದ್ರೆ ಆಯ್ತು. EA cos theta is equals to Q by epsilon naught ಬರ್ಕೊಳ್ತೀರಾ. LHS ಸಿಲಿಂಡ್ರಿಕ್ ಫಿಕ್ಸ್ A into 2 pi RL. RHS Q by epsilon naught ಅಂತ ಇದೆ. Q ಅಂದ್ರೆ ಸಿಗ್ಮಾ ಇಂಟು A. ಚಾರ್ಜ್ ಎಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ? ಸರ್ಫೇಸ್ ಮೇಲೆ ಆಗಿದ್ರೆ ಸಿಗ್ಮಾ A. ಅದೇ ವಾಲ್ಯೂಮ್ ಅಲ್ಲಿ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿದ್ರೆ ರೋ ಇಂಟು ವಿ ಅಂತ ಬರೀತಾ ಇದ್ದೆ. ದೆನ್ ನೆಕ್ಸ್ಟ್ ಏನು? ಸಿಗ್ಮಾ ಇಂಟು ಇಲ್ಲಿ ಇನ್ಸೈಡ್ ಔಟ್ ಸೈಡ್ ಫೈಂಡ್ ಔಟ್ ಮಾಡಕ್ ಹೇಳಿದಾರ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ನೋಡ್ಕೊಂಡ್ವಿ. ಎಲೆಕ್ಟ್ರಿಕ್ ಫೀಲ್ಡ್ ಔಟ್ ಸೈಡ್ ಆದ್ರೆ ಬಾಡಿ ಅಂತ ಹೇಳಿದ್ರೆ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿದೆಯಲ್ಲಪ್ಪ ಈ ಬಾಡಿ. ರೇಡಿಯಸ್ ನೋಡಿ, ಏರಿಯಾ ಆಫ್ ದ ಯಾವುದು? curved surface area of the cylinder 2 pi RL divided by epsilon naught. Then electric field outside the cylinder is sigma R by epsilon naught. Then next makla ade electric field on the surface anta kelidre here small r is equals to capital R ashtane. Then electric field on the surface eno is equals to sigma by epsilon naught ashtane. Gottagtidya? Small r is equals to capital R, then sigma is electric field on the surface of the cylinder ಅಥವಾ just outside the cylinder is sigma by epsilon naught. ಮಕ್ಕಳ ಮೂರನೇದು ಏನು ಹೇಳಿದೆ? electric field inside the cylinder is what? electric field inside the cylinder is 0. ಏನಕ್ಕೆ 0? there is no charge present inside the cylinder. ನೋಡಿ ಸ್ಮಾಲ್ r ಅನ್ನೋದು ವೇರಿಯಬಲ್. ಫಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ ಸೈಡ್ ಅಂತ ಹೇಳಿದ್ರೆ ಸ್ಮಾಲ್ r is greater than capital R. ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಸರ್ಫೇಸ್ ಅಂತ ಹೇಳಿದ್ರೆ ಸ್ಮಾಲ್ r is equal to capital R. ಸ್ಮಾಲ್ ಆರ್ ಈಕ್ವಲ್ ಟು ಕ್ಯಾಪಿಟಲ್ ಆರ್ ಆನ್ ದ ಸರ್ಫೇಸ್ ಅಂತ ಹೇಳಿದ್ರೆ ಸ್ಮಾಲ್ ಆರ್ ಇಲ್ಲಿ ಬಂದ್ಬಿಡುತ್ತೆ. ಸ್ಮಾಲ್ ಆರ್ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಆರ್. ಅದೇ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಅಂತ ಹೇಳಿದ್ರೆ ಸ್ಮಾಲ್ ಆರ್ ಇಸ್ ಲೆಸ್ ದ್ಯಾನ್ ಕ್ಯಾಪಿಟಲ್ ಆರ್ ಇನ್ಸೈಡ್ ದ ಸಿಲಿಂಡರ್. ಇನ್ಸೈಡ್ ದ ಸಿಲಿಂಡರ್ ಅಬ್ಸರ್ವ್ ಮಾಡಿ ಮಕ್ಕಳ. ಇನ್ಸೈಡ್ ದ ಸಿಲಿಂಡರ್ ಸೇಮ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಸಿಲಿಂಡರ್ ಅಂತ ಕೇಳಿದ್ರೆ ಸೇಮ್ ಎಕ್ಸ್ಪ್ರೆಷನ್ ಬರೀತೀನಿ ನಾನು. ಏನಂತ? LHS EA cos theta is equals to Q by epsilon naught. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಮಕ್ಕಳ, EA cos theta ಸಿಲಿಂಡರ್ ಆಗಿರೋದ್ರಿಂದ E into 2 pi RL. LHS always depends on Gaussian. ಬಟ್ ಇಲ್ಲಿ Q ಅಬ್ಸರ್ವ್ ಮಾಡಿ, ಚಾರ್ಜ್ ಇನ್ಸೈಡ್ ದ Gaussian
ಸಿಲಿಂಡರ್ ಗಾಷಿಯನ್ ಸ್ಪಿಯರ್. ನೋಡಿ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಕೇಳಿರೋದು. ಇನ್ಸೈಡ್ ಅಂತ ಹೇಳಿದ್ರೆ ಸಿಲಿಂಡರ್. ನೋಡಿ ಇಲ್ಲಿ ಇದು ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್. ಇಲ್ಲಿ ಇದೆ ಚಾರ್ಜ್. ಬಟ್ ನಿಮಗೆ ಕೇಳಿರೋದೇನು ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್. ಇನ್ಸೈಡ್ ಅಂತ ಹೇಳಿದ್ರೆ ಪಾಯಿಂಟ್ ಇನ್ಸೈಡ್. ಸೊ ಮತ್ತೆ ಅಗೈನ್ ಸಿಲಿಂಡ್ರಿಕಲ್ ಗಾಷಿಯನ್ ಸರ್ಫೇಸ್ ಡ್ರಾ ಮಾಡಿದ್ರಿ ಅಂತ ಅನ್ಕೊಳ್ಳಿ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಗಾಷಿಯನ್ ಸರ್ಫೇಸ್ ಒಳಗಡೆ ಚಾರ್ಜ್ ಇದೆಯಾ ಅಂದ್ರೆ ಇಲ್ಲ. ಚಾರ್ಜ್ ಇನ್ಸೈಡ್ ದ ಸಿಲಿಂಡರ್ ಇಸ್ 0. ಸೊ ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಸಿಲಿಂಡರ್ ಇಸ್ 0. ಇಷ್ಟೇನೆ ಮಕ್ಕಳ, ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್. ಹಾಗಾದ್ರೆ ಇನ್ನೊಂದು ಸ್ಪೆಷಲ್ ಕೇಸ್ ಅಂತ ಹೇಳಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅ ಯೂನಿಫಾರ್ಮ್ಲಿ ಚಾರ್ಜ್ಡ್ ಹಾಲೋ ಸಿಲಿಂಡರ್, ಸಾಲಿಡ್ ಕಂಡಕ್ಟಿಂಗ್, ಹಾಲೋ ಕಂಡಕ್ಟಿಂಗ್, ಹಾಲೋ ನಾನ್ ಕಂಡಕ್ಟಿಂಗ್ ಅಲ್ಲಿ ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಓನ್ಲಿ ಆನ್ ದ ಸರ್ಫೇಸ್. ಇನ್ನೊಂದು ಸ್ಪೆಷಲ್ ಕೇಸ್ ಹೇಳಿದೆ ಸಿಲಿಂಡರ್ ಅಲ್ಲಿ, ಯಾವುದು? ಸಾಲಿಡ್ ನಾನ್ ಕಂಡಕ್ಟಿಂಗ್. ಮಕ್ಕಳ ಸಾಲಿಡ್ ನಾನ್ ಕಂಡಕ್ಟಿಂಗ್ ಅಲ್ಲಿ ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಥ್ರೂ ಔಟ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್. ನೀಟಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಹೇಗಿರುತ್ತಪ್ಪ? ಥ್ರೂ ಔಟ್ ದ ವಾಲ್ಯೂಮ್ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಗೊತ್ತಾಗ್ತಿದ್ಯಾ? ಸೊ ಹಾಗಾದ್ರೆ ಇಲ್ಲಿ ಕ್ಯಾಪಿಟಲ್ ಆರ್ ಇಸ್, ಇಲ್ಲೂ ಅಷ್ಟೇ ಕ್ಯಾಪಿಟಲ್ ಆರ್ ಇಸ್ ರೇಡಿಯಸ್ ಆಫ್ ದ ಸಿಲಿಂಡರ್. ಕ್ವೆಶ್ಚನ್ ಏನಪ್ಪಾ? ಸೇಮ್, ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಸಿಲಿಂಡರ್. ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಸಿಲಿಂಡರ್ ಬೇಕು ನಂಗೆ ಫಸ್ಟ್. ಹೇಗೆ ಫೈಂಡ್ ಮಾಡ್ತೀನಿ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ಅಂತ ಹೇಳಿದ್ರೆ? ವಿ ನೋ ದಟ್ EA cos θ is equals to Q by epsilon naught. ಬರಿಬಹುದಾ? ಇದೊಂದು ಈಕ್ವೇಶನ್ ಗೊತ್ತಿದ್ರೆ ಸಾಕು. LHS ಸಿಲಿಂಡರ್ ಆಗಿರೋದ್ರಿಂದ E into 2 pi RL. LHS always depends on Gaussian. RHS ಅಬ್ಸರ್ವ್ ಮಾಡಿ ಮಕ್ಕಳ, ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಕ್ ಹೇಳಿರೋದು? ಔಟ್ಸೈಡ್ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಸ್ಮಾಲ್ ಆರ್ ಆಕ್ಸಿಸ್ ಆಫ್ ದ ಸಿಲಿಂಡರ್ ಇಂದ ಸ್ಮಾಲ್ ಆರ್. ಹಿಯರ್ ಸ್ಮಾಲ್ ಆರ್ ಈಸ್ ಔಟ್ಸೈಡ್ ಅಂತ ಹೇಳಿದ್ರೆ ಸ್ಮಾಲ್ ಆರ್ ಈಸ್ ಗ್ರೇಟರ್ ದನ್ ಕ್ಯಾಪಿಟಲ್ ಆರ್. ಔಟ್ಸೈಡ್ ನೋಡಿ ಇಲ್ಲಿ ಗಾಷಿಯನ್ ಸರ್ಫೇಸ್ ಔಟ್ಸೈಡ್. ಸೊ ನಾವು ಎಲ್ಲಿ ಪಾಯಿಂಟ್ ಮಾರ್ಕ್ ಮಾಡ್ತೀನೋ ಅಲ್ಲಿ ಗಾಷಿಯನ್ ಸರ್ಫೇಸ್ ನ ಡ್ರಾ ಮಾಡಬೇಕು. ಸೊ ಈಗ ಇಂಟು 2 pi RL ಎಲ್ಲಿ ಫೈಂಡ್ ಔಟ್ ಮಾಡಕ್ ಹೇಳಿರೋದಪ್ಪ? ಹಿಯರ್ Q is equals to ಏನಂತ ಬರೀತೀನಿ ಇಲ್ಲಿ? ಸಿಗ್ಮಾ ಎ ಅಂತ ಬರೆಯಲ್ಲ. ವಿ ನೋ ದಟ್ ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಥ್ರೂ ಔಟ್ ದ ವಾಲ್ಯೂಮ್. ಸೊ ರೋ ಇಸ್ ಈಕ್ವಲ್ಸ್ ಟು Q by V. ಬರಿಬಹುದಾ? ಹಾಗಾದ್ರೆ Q is equals to ರೋ ಇಂಟು V. ಮಕ್ಕಳ ನೋಡಿ ಇಲ್ಲಿ E into 2 pi RL is equals to ರೋ ಇಂಟು V. ರೋ ಇಂಟು V ವಾಲ್ಯೂಮ್. ನಾನು ಹೇಳಿದೆ ನಿಮ್ಗೆ, ಇನ್ಸೈಡ್ ಆಗಿತ್ತು ಅಂತ ಹೇಳಿದ್ರೆ ಗಾಷಿಯನ್, ಔಟ್ಸೈಡ್ ಅಂತ ಹೇಳಿದ್ರೆ ಬಾಡಿ. ವಾಲ್ಯೂಮ್ ಆಫ್ ದ ಸಿಲಿಂಡರ್ ಪೈ ಆರ್ ಸ್ಕ್ವೇರ್ ಎಲ್. ಏನಕ್ಕೆ ಕ್ಯಾಪಿಟಲ್ ಆರ್ ಬರ್ದೆ ಗೊತ್ತಾಯ್ತಾ? ಔಟ್ಸೈಡ್ ಕೇಳಿದರೆ, ಸೊ ಬಾಡಿ. ದೆನ್ ಪೈ ಕ್ಯಾನ್ಸಲ್, ಎಲ್ ಕ್ಯಾನ್ಸಲ್. ಎಲ್ ಅಂತ ಹೇಳಿದ್ರೆ ಲೆಂತ್ ಆಫ್ ದ ಸಿಲಿಂಡರ್. ಓಕೆ, ಕ್ಯಾನ್ಸಲ್. ದೆನ್ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ಈಸ್ ರೋ ಆರ್ ಸ್ಕ್ವೇರ್ ಬೈ ರೋ. ಓಕೆ, ಇಲ್ಲಿ ಎಪ್ಸಿಲಾನ್ ನಾಟ್ ಬಿಟ್ಟೆ. ರೋ ವಿ ಬೈ ಎಪ್ಸಿಲಾನ್ ನಾಟ್. ಓಕೆ, ರೋ ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ರೋ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 2 epsilon naught R. This is the electric field outside the solid non-conducting cylinder. ಮಕ್ಕಳ electric field on the surface of the cylinder ಏನಾಗಿರುತ್ತೆ? Here small r is equal to capital R. Then electric field on the surface ಏನಂತ ಬರೀಬಹುದು? Rho R square divided by 2 epsilon naught capital R. Small r, sorry, 1 r cancel. Then electric field on the surface ಏನಾಗಿರುತ್ತೆ? Rho r by 2 epsilon naught. ಮಕ್ಕಳ ನೀಟಾಗಿ ಅಬ್ಸರ್ವ್ ಮಾಡಿ, electric field on the surface Rho r by 2 epsilon naught. Electric field outside Rho r square by 2 epsilon naught R. ಮಕ್ಕಳ ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್. ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ 0 ಆಗಿರಲ್ಲ. 0 ಆಗಿರುತ್ತಾ? ಇಲ್ಲ. ಏನಕ್ಕೆ? ಇನ್ಸೈಡ್ ಚಾರ್ಜ್ ಇದೆ. ಹೌದಾ? ಓಕೆ, ಈ ಕಡೆ ರಬ್ ಮಾಡ್ಲಾ ಮಕ್ಕಳ? ರಬ್ ಮಾಡ್ಲಾ? ಹಾಲೋ ಕಂಡಕ್ಟಿಂಗ್, ಇದು ಯಾವ್ದು ಕ್ವೆಶ್ಚನ್? ಹಾಲೋ ಕಂಡಕ್ಟಿಂಗ್ ಸಾಲಿಡ್, ಹಾಲೋ ಕಂಡಕ್ಟಿಂಗ್ ಅಥವಾ ಸಾಲಿಡ್ ಕಂಡಕ್ಟಿಂಗ್. ಇನ್ನೊಂದು ಯಾವುದು? ಹಾಲೋ ನಾನ್ ಕಂಡಕ್ಟಿಂಗ್ ಸಿಲಿಂಡರ್. ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಓನ್ಲಿ ಆನ್ ದ ಸರ್ಫೇಸ್ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್, ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಸರ್ಫೇಸ್, ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್. ಮಕ್ಕಳ ಇದೊಂದು ಗ್ರಾಫ್ ಬರೀತೀನಿ ಹಂಗೇನೆ ನೋಡಿ ಮಕ್ಕಳ. ಇಲ್ಲಿ ಯಾವ್ದಕ್ಕೆ ಇದು ಗ್ರಾಫು? ಹಾಲೋ ಕಂಡಕ್ಟಿಂಗ್ ಅಥವಾ ಸಾಲಿಡ್ ಕಂಡಕ್ಟಿಂಗ್, ಹಾಲೋ ನಾನ್ ಕಂಡಕ್ಟಿಂಗ್ ಸಿಲಿಂಡರ್ಗೆ. ಹಿಯರ್ ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಓನ್ಲಿ ಆನ್ ದ ಸರ್ಫೇಸ್ ಆಫ್ ದ ಸಿಲಿಂಡರ್. ಗೊತ್ತಾಗ್ತಿದ್ಯಾ? ಸರ್ಫೇಸ್ ಆಫ್ ದ ಸಿಲಿಂಡರ್. ಅಬ್ಸರ್ವ್ ಮಾಡಿ, ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ ಆಕ್ಸಿಸ್ ಅಲ್ಲಿ ಡಿಸ್ಟೆನ್ಸ್ ಆರ್ ಬರ್ದಿದ್ದೀನಿ, ವೈ ಆಕ್ಸಿಸ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇ ಅಂತ ಬರ್ದಿದ್ದೀನಿ. ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಪ್ಪ ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಏನಾಗಿರುತ್ತೆ? ಇನ್ಸೈಡ್ ನೋಡಿ ಇಲ್ಲಿ ದಿಸ್ ಇಸ್ ರೇಡಿಯಸ್. ಹಿಯರ್ ಇಲ್ಲಿಂದ ಇಲ್ಲಿಗೆ ಕ್ಯಾಪಿಟಲ್ ಆರ್ ರೇಡಿಯಸ್ ಆಫ್ ದ ಸಿಲಿಂಡರ್. ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಏನಾಗಿತ್ತು? 0. ದೆನ್ ಎಲೆಕ್ಟ್ರಿಕ್ ಫೀಲ್ಡ್
ಆನ್ ದ ಸರ್ಫೇಸ್ ಮ್ಯಾಕ್ಸಿಮಮ್, ದೆನ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಸರ್ಫೇಸ್ ಮ್ಯಾಕ್ಸಿಮಮ್. ಇಲ್ಲಿಂದ ಅಗೇನ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಬರುತ್ತೆ. ಏನಕ್ಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಇ ಪ್ರಪೋರ್ಷನಲ್ ಟು 1/r ಔಟ್ಸೈಡ್, ಇ ಪ್ರಪೋರ್ಷನಲ್ ಟು 1/r ಆನ್ ದ ಸರ್ಫೇಸ್, ಎಲೆಕ್ಟ್ರಿಕ್ ಫೀಲ್ಡ್ ಪ್ರಪೋರ್ಷನಲ್ ಟು ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್. ಹೌದಾ, ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ 0. ಈ ತರ ಬರುತ್ತೆ ಗ್ರಾಫ್. ಅರ್ಥ ಆಯ್ತಾ ಮಕ್ಕಳ, ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಅದಕ್ಕೆ ಗ್ರಾಫ್ ಡ್ರಾ ಮಾಡೋಣ. ರಬ್ ಮಾಡ್ಲಾ ಈ ಕಡೆ, ರಬ್ ಮಾಡಲ್ಲ. ಓಕೆ, ನೋಡಿ ಮಕ್ಕಳ, ಈಗ ಆ ಕಡೆ ಏನ್ ಬರ್ದನಪ್ಪ, ಸಾಲಿಡ್ ನಾನ್ ಕಂಡಕ್ಟಿಂಗ್ ಸಿಲಿಂಡರ್. ಅದೊಂದು ಸ್ಪೆಷಲ್ ಕೇಸ್ ಅಂತ ಹೇಳಿದೆ. ಏನಕ್ಕೆ, ದೇರ್ ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಥ್ರೂ ಔಟ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್. ಓಕೆ, ನೋಡಿ ಮಕ್ಕಳ, ಇವಾಗ ಅಲ್ಲಿ ಬರ್ದಿದ್ದೀನಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಔಟ್ ಸೈಡ್ ಸಿಕ್ತು ನಮ್ಗೆ, ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಸರ್ಫೇಸ್ ಸಿಕ್ತು. ಮೂರನೇದು ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಏನಪ್ಪಾ, ಹಿಯರ್ ಸ್ಮಾಲ್ ಆರ್ ಈಸ್ ಲೆಸ್ ದ್ಯಾನ್ ಕ್ಯಾಪಿಟಲ್ ಆರ್. ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಅಂತ ಹೇಳಿದ್ರೆ ಪಾಯಿಂಟ್ ನ ಎಲ್ಲಿ ಮಾರ್ಕ್ ಮಾಡ್ತೀನಿ ನಾನು. ಸೊ ನೋಡಿ ಮಕ್ಕಳ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಅಂತ ಕೇಳಿದ್ರೆ ಚಾರ್ಜ್ಡ್ ಬಾಡಿ ಈ ತರ ಇದೆ. ಹಿಯರ್ ಚಾರ್ಜ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಥ್ರೂ ಔಟ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್. ದಿಸ್ ಇಸ್ ಆಕ್ಸಿಸ್ ಆಫ್ ದ ಸಿಲಿಂಡರ್. ನಾನು ಎಲ್ಲಿ ಪಾಯಿಂಟ್ ನ ಮಾರ್ಕ್ ಮಾಡ್ತೀನಿ ಅಂತ ಹೇಳಿದ್ರೆ, ಅಬ್ಸರ್ವ್ ಮಾಡಿ, ಚಾರ್ಜ್ ಎಂಟೈರ್ ವಾಲ್ಯೂಮ್ ಡಿಸ್ಟ್ರಿಬ್ಯೂಟ್ ಆಗಿದೆ. ಪಾಯಿಂಟ್ ಇನ್ಸೈಡ್ ದ ಸಿಲಿಂಡರ್, ಪಾಯಿಂಟ್ ನ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಹಾಗಾದ್ರೆ ದಿಸ್ ಇಸ್ ಆಕ್ಸಿಸ್ ಆಫ್ ದ ಸಿಲಿಂಡರ್. ಈಗ ಅಬ್ಸರ್ವ್ ಮಾಡಿ, ಪಾಯಿಂಟ್ ಎಲ್ಲಿದೆ, ಇನ್ಸೈಡ್ ದ ಸಿಲಿಂಡರ್. ನಾನು ಸಿಲಿಂಡ್ರಿಕಲ್ ಗಾಶಿಯನ್ ಸರ್ಫೇಸ್ ನ ಡ್ರಾ ಮಾಡಿದೆ. ಗಾಶಿಯನ್ ಸರ್ಫೇಸ್ ಒಳಗಡೆ ಕೂಡ ಈಗ ಚಾರ್ಜಸ್ ಇದೆ. ಅಬ್ಸರ್ವ್ ಮಾಡಿ ಮಕ್ಕಳ, ಆಗ್ಲೇ ಏನಾಗಿತ್ತು, ಹಾಲೋ ಕಂಡಕ್ಟಿಂಗ್, ಸಾಲಿಡ್ ಕಂಡಕ್ಟಿಂಗ್, ಹಾಲೋ ನಾನ್ ಕಂಡಕ್ಟಿಂಗ್ ಅಲ್ಲಿ ಇನ್ಸೈಡ್ ಅಂತ ಕೇಳಿದ್ರೆ ಚಾರ್ಜ್ ಇನ್ಸೈಡ್ ದ ಕಂಡಕ್ಟರ್ ಇಸ್ 0 ಇತ್ತು. ಬಟ್ ಹಿಯರ್ ಚಾರ್ಜ್ ಇಸ್ ಇನ್ಸೈಡ್ ನಾಟ್ ಈಕ್ವಲ್ಸ್ ಟು 0. ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಹಾಗಾದ್ರೆ, ಎಸ್ ಇರುತ್ತೆ. ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಬೇಕಾ, ಏನ್ ಎಕ್ಸ್ಪ್ರೆಷನ್, ಇ ಎ ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್. ಇದೊಂದು ಎಕ್ಸ್ಪ್ರೆಷನ್ ಇದ್ರೆ ಸಾಕು, ಬರಿಬಹುದು. ಸಿಲಿಂಡರ್ ಆಗಿರೋದ್ರಿಂದ ಎಲ್ ಎಚ್ ಎಸ್ ಇಸ್ ಫಿಕ್ಸ್, ಇ ಇಂಟು 2πrl. ಆರ್ ಎಚ್ ಎಸ್ ಏನಪ್ಪಾ, ಹಿಯರ್ ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಥ್ರೂ ಔಟ್ ದ ವಾಲ್ಯೂಮ್. ಸೊ ಕ್ಯೂ ಇಸ್ ಈಕ್ವಲ್ಸ್ ಟು ರೋ ಇಂಟು ವಿ ಬೈ ಎಪ್ಸಿಲಾನ್ ನಾಟ್. ಹೇಳಿದೆ ಮಕ್ಕಳಾಗ್ಲೇ, ಏನು ಇನ್ಸೈಡ್ ಅಂತ ಹೇಳಿದ್ರೆ ಗಾಶಿಯನ್, ಔಟ್ಸೈಡ್ ಅಂತ ಹೇಳಿದ್ರೆ ಬಾಡಿ ಅಂತ ಹೇಳಿದೆ. ಇನ್ಸೈಡ್ ಗಾಶಿಯನ್, ಔಟ್ಸೈಡ್ ಬಾಡಿ. ಎಲ್ಲಿ ಫೈಂಡ್ ಮಾಡ್ತಿರೋದು, ಇನ್ಸೈಡ್. ಸೊ ಹಾಗಾದ್ರೆ ವಾಲ್ಯೂಮ್ ಇನ್ಸೈಡ್ ಅಂತ ಹೇಳಿದ್ರೆ ಗಾಶಿಯನ್ ವಾಲ್ಯೂಮ್, ವಾಲ್ಯೂಮ್ ಆಫ್ ದ ಸಿಲಿಂಡರ್ πr² L. ನೋಡಿ, ಸ್ಮಾಲ್ ಆರ್ ಬರ್ದಿದ್ದೀನಿ, ಯಾಕೆ, ಇನ್ಸೈಡ್ ಅಂತ ಹೇಳಿದ್ರೆ ಗಾಶಿಯನ್ ಅಂತ ಹೇಳಿದೆ, ಔಟ್ಸೈಡ್ ಆಗಿದ್ರೆ ಬಾಡಿ, ಕ್ಯಾಪಿಟಲ್ R² ಬರೀತಿದ್ದೆ. πr² L ಅಂತ ಬರ್ದೆ. ಇ ಇಂಟು ಎಲ್ ಎಚ್ ಎಸ್ 2πrl. ಸೊ ಹಾಗಾದ್ರೆ ನೋಡಿ ಮಕ್ಕಳಲ್ಲಿ, ಪೈ ಕ್ಯಾನ್ಸಲ್, ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಇದೆ. 1r ಕ್ಯಾನ್ಸಲ್, ಎಲ್ ಕ್ಯಾನ್ಸಲ್. ಸೊ ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಸಿಲಿಂಡರ್ ಈಸ್ ರೋ ಆರ್ ಬೈ 2 ಎಪ್ಸಿಲಾನ್ ನಾಟ್. ಮಕ್ಕಳ, ದಿಸ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಸಿಲಿಂಡರ್. ಇಂಪಾರ್ಟೆಂಟ್ ಅಬ್ಸರ್ವೇಷನ್, ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿ. ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್. ಗೊತ್ತಾಗ್ತಿದ್ಯಾ ಮಕ್ಕಳ, ನೀಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ when r increases, electric field also increases. ನೋಡಿ ಮಕ್ಕಳ, ಇಲ್ಲಿ ಹಿಯರ್ ವಿ ಡ್ರಾ ದಿ ಗ್ರಾಫ್ ಬರೆದ್ರೆ ಗೊತ್ತಾಗುತ್ತೆ. ಸಾಲಿಡ್ ನಾನ್ ಕಂಡಕ್ಟಿಂಗ್ ಸಿಲಿಂಡರ್, ಎಲೆಕ್ಟ್ರಿಕ್ ಫೀಲ್ಡ್ ವೈ ಆಕ್ಸಿಸ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ತಗೊಂಡಿದ್ದೀನಿ, ಎಕ್ಸ್ ಆಕ್ಸಿಸ್ ಅಲ್ಲಿ ಡಿಸ್ಟೆನ್ಸ್. ಸೊ ಈಗ ಸಿಲಿಂಡರ್ ತಗೊಂಡಿದ್ದೀನಿ, ಸಿಲಿಂಡರ್ ಡ್ರಾ ಮಾಡಿದ್ದೀನಿ. ಯಾವ ಸಿಲಿಂಡರ್ ಅಪ್ಪ ಇದು, ಯಾವ ಸಿಲಿಂಡರ್, ಸಾಲಿಡ್ ನಾನ್ ಕಂಡಕ್ಟಿಂಗ್. ಸೊ ಇಲ್ಲಿ ಚಾರ್ಜ್ ಯಾವ ತರ ಡಿಸ್ಟ್ರಿಬ್ಯೂಟ್ ಆಗಿದೆಯಪ್ಪ, ಚಾರ್ಜ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಥ್ರೂ ಔಟ್ ದ ವಾಲ್ಯೂಮ್. ದೆನ್ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್, ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಡಿಕ್ರೀಸ್ ಆಗುತ್ತಾ, ಇಲ್ಲ. ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್. ನೋಡಿ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಆರ್ ಇನ್ಕ್ರೀಸ್ ಆದಾಗ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಕ್ರೀಸಸ್ on the surface. Okay, it is maximum. Again, outside E proportional to 1/r, E proportional to 1/r. ಗೊತ್ತಾಗ್ತಿದ್ಯಾ, ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಸರ್ಫೇಸ್ ರೋ ಆರ್ ಬೈ 2 ಎಪ್ಸಿಲಾನ್ ನಾಟ್. ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ರೋ ಸ್ಮಾಲ್ ಆರ್ ಬೈ 2 ಎಪ್ಸಿಲಾನ್ ನಾಟ್. ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಇನ್ಸೈಡ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್. ವೆನ್ ಆರ್ ಇನ್ಕ್ರೀಸಸ್, ಎಲೆಕ್ಟ್ರಿಕ್ ಫೀಲ್ಡ್ ಇನ್ಕ್ರೀಸಸ್. ಏನಕ್ಕೆ, ಅಬ್ಸರ್ವ್ ಮಾಡಿ, ಇಲ್ಲಿ ರೇಡಿಯಸ್ ಇನ್ಕ್ರೀಸ್. ನೋಡಿ, ಇಲ್ಲಿ ಸ್ಮಾಲ್ ಆರ್ ಇನ್ಕ್ರೀಸ್ ಆಗ್ತಾ ಹೋದ ಹಾಗೆ, ಸ್ಮಾಲ್ ಆರ್ ಅಂತ ಹೇಳಿದ್ರೆ ಏನಪ್ಪ, ಇನ್ಸೈಡ್ ಅಂತ ತಗೊಂಡಿದ್ದೀನಿ. ಸ್ಮಾಲ್ ಆರ್ ಇನ್ಕ್ರೀಸ್ ಆಗ್ತಾ ಹೋದ ಹಾಗೆ ಚಾರ್ಜಸ್ ಇನ್ಕ್ರೀಸ್ ಆಗ್ತಾ ಇದೆ. ಹೌದಾ, ಸ್ಮಾಲ್ ಆರ್ ಇನ್ಕ್ರೀಸ್ ಆಗ್ತಾ ಹೋದ ಹಾಗೆ ಚಾರ್ಜ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಸೊ ಹಾಗಾಗಿ ನೋಡಿ, ಅಪ್ ಟು ಸರ್ಫೇಸ್ ವರೆಗೂ ಬರೋವರೆಗೂ ನೋಡಿ ಚಾರ್ಜ್ ಇನ್ಕ್ರೀಸ್ 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 ಇನ್ಕ್ರೀಸ್, ಎಂಟೈರ್ ವಾಲ್ಯೂಮ್ ಚಾರ್ಜ್ ಇದೆ. ಸೊ ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್. ವೆನ್ ಆರ್ ಇನ್ಕ್ರೀಸಸ್, ಎಲೆಕ್ಟ್ರಿಕ್ ಫೀಲ್ಡ್ ಇನ್ಕ್ರೀಸಸ್. On the surface, electric field is maximum. Again, when we go away from the cylinder, electric field decreases. ಇಷ್ಟು ಅರ್ಥ ಆಯ್ತಾ ಮಕ್ಕಳ, ಗೊತ್ತಾಯ್ತಾ?
ರಬ್ ಮಾಡ್ಲಾ? ಓಕೆ ಮಕ್ಕಳ, ನೆಕ್ಸ್ಟ್ ಸೇಮ್ ಲಾಸ್ಟ್ ಕ್ಲಾಸ್ ಡೆರಿವೇಶನ್ ಬರ್ದಿದ್ನಲ್ಲ. ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ hollow conducting, solid conducting, hollow non-conducting sphere. And last one, solid non-conducting sphere. ಎಕ್ಸ್ಪ್ರೆಷನ್ ಏನ್ ಬರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ನೋಡ್ತಾ ಹೋಗೋಣ. ಓಕೆ, ಈಗ ಏನಪ್ಪ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಸ್ಪಿಯರ್. ಯೂನಿಫಾರ್ಮ್ಲಿ ಚಾರ್ಜ್ಡ್ ಸ್ಪಿಯರ್. ಓಕೆ ಮಕ್ಕಳ, ವಿತಿನ್ 10 ಸೆಕೆಂಡ್ ಬರಿಬೇಕು ಎಲೆಕ್ಟ್ರಿಕ್ ಫೀಲ್ಡ್. ನೋಡಿ ಇಲ್ಲಿ ಫಸ್ಟ್ ಕ್ವೆಶನ್ ಏನಪ್ಪಾ, ಒಂದು ಸ್ಪಿಯರ್ ಕೊಟ್ಟಿದ್ದಾರೆ. ಯಾವ ಸ್ಪಿಯರ್ ಇದು? ಹಾಲೋ ಕಂಡಕ್ಟಿಂಗ್ ಅಥವಾ ಹಾಲೋ ನಾನ್ ಕಂಡಕ್ಟಿಂಗ್, ಇನ್ನೊಂದು ಸಾಲಿಡ್ ಕಂಡಕ್ಟಿಂಗ್. ಓಕೆ, ಹಾಲೋ ಕಂಡಕ್ಟಿಂಗ್, ಸಾಲಿಡ್ ಹಾಲೋ ಕಂಡಕ್ಟಿಂಗ್, ಹಾಲೋ ನಾನ್ ಕಂಡಕ್ಟಿಂಗ್, ಸಾಲಿಡ್ ಕಂಡಕ್ಟಿಂಗ್ ಅಲ್ಲಿ ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಓನ್ಲಿ ಆನ್ ದ ಸರ್ಫೇಸ್ ಆಫ್ ದ ಸ್ಪಿಯರ್. ಕ್ಯಾಪಿಟಲ್ ಆರ್ ಇಸ್ ರೇಡಿಯಸ್ ಆಫ್ ದ ಸ್ಪಿಯರ್. ಫಸ್ಟ್ ಕ್ವೆಶ್ಚನ್ ಏನು ಅಂತ ಹೇಳಿದ್ರೆ, ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ ಸೈಡ್ ದ ಸ್ಪಿಯರ್. ಅಂದ್ರೆ ಸ್ಮಾಲ್ ಆರ್ ಇಸ್ ಗ್ರೇಟರ್ ದ್ಯಾನ್ ಕ್ಯಾಪಿಟಲ್ ಆರ್ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ ಕ್ವೆಶ್ಚನ್. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಸರ್ಫೇಸ್. ಆನ್ ದ ಸರ್ಫೇಸ್ ಅಂದ್ರೆ ಸ್ಮಾಲ್ ಆರ್ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಆರ್. Then find the electric field inside the sphere. ಅಂದ್ರೆ small r is less than capital R. Then electric field ಎಷ್ಟಾಗಿರುತ್ತೆ ನೋಡ್ತಾ ಹೋಗಿ ಮಕ್ಕಳ. ಈಗ ಒನ್ ಬೈ ಒನ್ ಬರಿತಾ ಹೋಗೋಣ. ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ ಸೈಡ್ ಅಂತ ಕೇಳಿದ್ದಾರೆ. ಫಸ್ಟ್ ಒನ್ಗೆ ಆನ್ಸರ್ ಔಟ್ ಸೈಡ್ ಅಂತ ಹೇಳಿದ್ರೇನಪ್ಪ. ಫಸ್ಟ್ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ಫೈಂಡ್ ಮಾಡಬೇಕು? ಔಟ್ ಸೈಡ್. ಫಸ್ಟ್ ವಿ ನೋ ದ equation ಏನು? E A cos theta is equals to Q by epsilon naught. LHS always depends on Gaussian. RHS ನ Q is equals to sigma A ಅಂತ ಬರಿತೀವಿ, ಅಥವಾ Q is equals to rho into V. ಯಾವಾಗ ಚಾರ್ಜ್ ಡಿಸ್ಟ್ರಿಬ್ಯೂಟೆಡ್ ಆನ್ ದ ಸರ್ಫೇಸ್ ಅಂದ್ರೆ ಸಿಗ್ಮಾ A, ಚಾರ್ಜ್ ಡಿಸ್ಟ್ರಿಬ್ಯೂಟೆಡ್ ಥ್ರೂಔಟ್ ದ ವಾಲ್ಯೂಮ್ ಅಂತ ಹೇಳಿದ್ರೆ rho into V. ಸೊ RHS ಇನ್ನೊಂದು ಏನ್ ಹೇಳಿದೆ, ಇನ್ಸೈಡ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಏನ್ ತಗೋಬೇಕು? ಗಾಷಿಯನ್. ಔಟ್ ಸೈಡ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಏನ್ ತಗೋಬೇಕು? ಬಾಡಿ ಅಂತ ಹೇಳಿದೆ. ಮಕ್ಕಳ ನೀಟಾಗಿ ನೋಡ್ತಾ ಹೋಗಿ. ಫಸ್ಟ್ ಒನ್ ಏನ್ ಕೇಳಿದ್ರಪ್ಪ? ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ ಸೈಡ್ ದ ಸ್ಪಿಯರ್ ಅಂತ ಕೇಳಿದ್ದಾರೆ. ಫಾರ್ಮುಲಾ ಇದೇನೆ, ಏನು ಎಕ್ಸ್ಪ್ರೆಷನ್ ಈಕ್ವೇಶನ್ ಇಲ್ಲ. E cos theta is equals to Q by epsilon naught. ಸ್ಪಿಯರ್ ಅಂತ ಹೇಳಿದ್ರೆ ಏನಪ್ಪ? LHS E into 4πr². ಸ್ಮಾಲ್ ಆರ್ ಬರೀಬೇಕು. ಏನಕ್ಕೆ? LHS ಆಲ್ವೇಸ್ ಡಿಪೆಂಡ್ಸ್ ಆನ್ ಗಾಷಿಯನ್ ಅಂತ ಹೇಳಿದೆ. E into 4πr² is equals to Q by epsilon naught. Q is equals to ಇಲ್ಲಿ ಚಾರ್ಜ್ ಡಿಸ್ಟ್ರಿಬ್ಯೂಟೆಡ್ only on the surface. Q is equals to sigma A divided by epsilon naught. So ಹಾಗಾದ್ರೆ E into 4πr² is equals to ಸಿಗ್ಮಾ ಇಂಟು ಎ ಅಂತ ಹೇಳಿದ್ರೆ ಏರಿಯಾ ಆಫ್ ಸ್ಪಿಯರ್ ಯಾವುದು ನೋಡಿ, ಇಲ್ಲಿ ಔಟ್ ಸೈಡ್ ಕೇಳಿದರೆ. ಸೊ ಬಾಡಿ ಏನು? 4πr². ಬರಿಬಹುದಾ? 4π ಕ್ಯಾನ್ಸಲ್, ಡಿವೈಡ್ ಬೈ ಎಪ್ಸಿಲಾನ್ ನಾಟ್ ಇದೆ. ಸೊ ಹಾಗಾದ್ರೆ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ ಸೈಡ್ ದ ಸ್ಪಿಯರ್? ಸಿಗ್ಮಾ r² ಬೈ ಎಪ್ಸಿಲಾನ್ ನಾಟ್ r². ಬರಿಬಹುದಾ? ಗೊತ್ತಾಯ್ತಾ ಮಕ್ಕಳ? ಸೊ ಎಲ್ಲಿ ಕೇಳಿದರೆ? ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ ಸೈಡ್ ಅಂತ ಕೇಳಿದರೆ. ಸ್ಮಾಲ್ r is greater than capital R. E outside is sigma r² by epsilon naught r². ಅಥವಾ ಇನ್ ಟರ್ಮ್ಸ್ ಆಫ್ ಕ್ಯೂ ಅಲ್ಲಿ ಬರೆಯೋದಾದ್ರೆ ಇದನ್ನ ನೋಡಿ ಮಕ್ಕಳ, ಇಲ್ಲಿ ಇನ್ ಟರ್ಮ್ಸ್ ಆಫ್ ಕ್ಯೂ ಅಲ್ಲಿ ಬರೆಯೋದಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ನೋಡಿ, LHS E into 4πr² is equals to sigma A ಅಂತ ಹೇಳಿದ್ರನಪ್ಪ, Q by epsilon naught. ಸೊ ಏನಂತ ಬರೀಬಹುದು? E is equals to 1/4π epsilon naught into Q by r². ಸೊ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ ಸೈಡ್ ಏನಂತ ಬರೀಬಹುದು? KQ by r². ನೋಡಿ ನಾನು ಹೇಳಿದ್ದೆ ಲಾಸ್ಟ್ ಕ್ಲಾಸ್ ಡಿರೈವೇಶನ್ ಡಿರೈವ್ ಮಾಡುವಾಗ, ಎಲೆಕ್ಟ್ರಿಕ್ ಫೀಲ್ಡ್ ಔಟ್ ಸೈಡ್ ಇಟ್ ಬಿಹೇವ್ಸ್ ಲೈಕ್ ಅ ಪಾಯಿಂಟ್ ಚಾರ್ಜ್. ಹೌದಾ? ಸ್ಮಾಲ್ r is greater than capital R. Electric field outside is KQ by r². ಬರೀಬಹುದಾ? in terms of sigma, in terms of Q. Then what is the electric field? Second one, electric field on the surface. On the surface ಅಂತ ಹೇಳಿದ್ರೆ ಏನಪ್ಪ? ಸ್ಮಾಲ್ r is equals to capital R. Then ಏನಾಗುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಸರ್ಫೇಸ್ ಅಂತ ಹೇಳಿದ್ರೆ ಹಿಯರ್ ಸ್ಮಾಲ್ r is equals to capital R. Then electric field on the surface is sigma by epsilon naught. ಬರಿಬಹುದಾ? Then what is the electric field inside? ಮೂರನೇದು, electric field inside is 0. ಏನಕ್ಕೆ? ಈಕ್ವೇಶನ್ ಜೊತೆ ಈಕ್ವೇಟ್ ಮಾಡ್ಲಿಕ್ಕೆ ಹೋದ್ರೆ ಚಾರ್ಜ್ ಇನ್ಸೈಡ್ ದ ಸ್ಪಿಯರ್ is 0. ಸೊ ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ 0. ಮಕ್ಕಳ ನೆನಪಿರ್ಬೇಕು, LHS ಆಲ್ವೇಸ್ ಡಿಪೆಂಡ್ಸ್ ಆನ್ ಗಾಷಿಯನ್. ಇಷ್ಟೇನೆ, ಅರ್ಥ ಆಯ್ತಾ?
ನೋಡಿ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ಆನ್ ದ ಸರ್ಫೇಸ್ ಇನ್ಸೈಡ್. ಜಸ್ಟ್ ಇದೊಂದು ಇಕ್ವೇಶನ್ ಯೂಸ್ ಮಾಡಿ ಬರ್ದಿದ್ದೀನಿ. ಗ್ರಾಫ್ ಡ್ರಾ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಏನೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಓಕೆ ಯೂನಿಫಾರ್ಮ್ಲಿ ಚಾರ್ಜ್ಡ್ ಸ್ಪಿಯರ್ ಅಂತ ಬರ್ದಿದ್ದೀನಿ. ರೇಡಿಯಸ್ ಆಫ್ ದ ಸ್ಪಿಯರ್ ಇಸ್ ಕ್ಯಾಪಿಟಲ್ ಆರ್, ಎಕ್ಸ್ ಆಕ್ಸಿಸ್ ಆರ್ ಬರ್ದಿದ್ದೀನಿ, ವೈ ಆಕ್ಸಿಸ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಅಬ್ಸರ್ವ್ ಮಾಡಿ ಹಾಗಾದ್ರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಮ್ಯಾಕ್ಸಿಮಮ್ ಆನ್ ದ ಸರ್ಫೇಸ್ ಆಫ್ ದ ಸ್ಪಿಯರ್, ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಸ್ಪಿಯರ್ ಈಸ್ 0. Then E proportional to 1 by r square. When r tends to infinity, electric field becomes 0. ದೂರ ಹೋಗ್ತಾ ಹೋದ ಹಾಗೆ ಸ್ಪಿಯರ್ ಇಂದ electric field decreases. Electric field is maximum on the surface. Electric field on the surface is maximum. ಇಷ್ಟು ಅರ್ಥ ಆಯ್ತಾ? ಗೊತ್ತಾಯ್ತಾ ಮಕ್ಕಳ? ಲಾಸ್ಟ್ ಇನ್ ಒಂದು ಕೇಸ್ ಹೇಳಿದೆ ನಾನು, ರಬ್ ಮಾಡ್ಲಾ? ಎಲೆಕ್ಟ್ರಿಕ್ ಫೀಲ್ಡ್ find electric field due to solid non-conducting sphere. ಲಾಸ್ಟ್ ಇನ್ ಒಂದೇ ಒಂದು ಸ್ಪಿಯರ್ ಉಳ್ಕೊಂತು. ಯಾವ ಸ್ಪಿಯರ್? ಸಾಲಿಡ್ ನಾನ್ ಕಂಡಕ್ಟಿಂಗ್ ಸ್ಪಿಯರ್. ಓಕೆ ಮಕ್ಕಳ, ಸಾಲಿಡ್ ನಾನ್ ಕಂಡಕ್ಟಿಂಗ್ ಸ್ಪಿಯರ್. ಹಿಯರ್ charge is distributed throughout the volume of the sphere. Let us consider ಯಾವ ಸ್ಪಿಯರ್? ಸಾಲಿಡ್ ನಾನ್ ಕಂಡಕ್ಟಿಂಗ್ ಸ್ಪಿಯರ್. Solid non-conducting sphere, charge is distributed. Charge is distributed throughout the volume of the sphere. ನೋಡಿ ಮಕ್ಕಳೇ, ಇಲ್ಲಿ ಕ್ವೆಶ್ಚನ್ ಏನ್ ಗೊತ್ತಾ? Let us consider a sphere. Charge is distributed throughout the volume of the sphere. ಹಾಗಾದ್ರೆ ಯಾವ ಸ್ಪಿಯರ್ ಇದು? Solid non-conducting. Capital R is radius of the sphere. Then find the electric field at point A, at point B, at point C. Observe ಮಾಡಿ ಮಕ್ಕಳೇ, ಇಲ್ಲಿ ಪಾಯಿಂಟ್ A ಅಂತ ಹೇಳಿದ್ರೆ ಕ್ವೆಶ್ಚನ್ ನಂಬರ್ 1, ಪಾಯಿಂಟ್ ಎ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ಅಂತ ಹೇಳಿ, ಹೌದಾ? ಅಂದ್ರೆ ಹಿಯರ್ ಸ್ಮಾಲ್ ಆರ್ ಈಸ್ ಗ್ರೇಟರ್ ದನ್ ಕ್ಯಾಪಿಟಲ್ ಆರ್, ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್. ನೆಕ್ಸ್ಟ್ ಸೆಕೆಂಡ್ ಒನ್, ಅಟ್ ಪಾಯಿಂಟ್ ಬಿ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಸರ್ಫೇಸ್, ಹಿಯರ್ ಸ್ಮಾಲ್ ಆರ್ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಆರ್, ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ? ಮೂರನೇದು ಏನ್ ಕೇಳಿದಾರಪ್ಪ? ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಸಾಲಿಡ್ ನಾನ್ ಕಂಡಕ್ಟಿಂಗ್ ಸ್ಪಿಯರ್. ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಸಿ ಅಂತ ಕೇಳಿದ್ದಾರೆ. ಹಿಯರ್ ಸ್ಮಾಲ್ ಆರ್ ಈಸ್ ಲೆಸ್ ದನ್ ಕ್ಯಾಪಿಟಲ್ ಆರ್, ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು? ಓಕೆ, ಒನ್ ಬೈ ಒನ್ ಬರಿತಾ ಹೋಗೋಣ. ಫಸ್ಟ್ ಒನ್ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಪ್ಪ? ಔಟ್ಸೈಡ್ ಕೇಳಿದ್ದಾರೆ. ಫಸ್ಟ್ ಒನ್ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್. ಸೇಮ್ ಎಕ್ಸ್ಪ್ರೆಷನ್ ಏನು? EA cos θ is equals to Q by epsilon naught ಅಂತ ಬರ್ಕೊಂಡಿದ್ದೀನಿ. LHS ಏನಪ್ಪಾ? ಸ್ಪಿಯರ್ ಆಗಿರೋದ್ರಿಂದ E into 4 pi r square. E into 4 pi r square is equals to Q ಅಂತ ಹೇಳಿದ್ರೆ RHS. Here charge is distributed throughout the volume. So Q is equals to rho into V by epsilon naught. ಮಕ್ಕಳ ನೋಡಿ ಇಲ್ಲಿ rho into V ಅಂತ ಹೇಳಿದ್ರೆ ಏನಪ್ಪಾ? ವಿ ಅಂತ ಹೇಳಿದ್ರೆ ವಾಲ್ಯೂಮ್ ಆಫ್ ದ ಸ್ಪಿಯರ್. ಸೊ ಇಲ್ಲಿ ಎಲ್ಲಿ ಫೈಂಡ್ ಔಟ್ ಮಾಡಕ್ ಹೇಳಿರೋದು? ಔಟ್ಸೈಡ್ ಅಂತ ಹೇಳಿದ್ರೆ ಬಾಡಿ ಅಂತ ಹೇಳಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಸಾಲಿಡ್ ನಾನ್ ಕಂಡಕ್ಟಿಂಗ್, ಔಟ್ಸೈಡ್ ಅಂತ ಹೇಳಿದ್ರೆ ಬಾಡಿ. ವಾಲ್ಯೂಮ್ ಆಫ್ ದ ಸ್ಪಿಯರ್ ಇಸ್ 4/3 pi r cube divided by epsilon naught. ಗೊತ್ತಾಯ್ತಾ ಹೇಗೆ ಬರ್ದೆ ಅಂತ ಹೇಳಿ? then E into ಈ ಕಡೆ LHS 4 pi r square. ಸೊ ನೋಡಿ ಮಕ್ಕಳ, ಇಲ್ಲಿ 4 pi ಕ್ಯಾನ್ಸಲ್. ಸೊ ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತಪ್ಪ? rho r cube by 3 epsilon naught r square. This is the electric field outside the solid non-conducting sphere. ಅರ್ಥ ಆಯ್ತಾ? ವೆರಿ ವೆರಿ ಇಂಪಾರ್ಟೆಂಟ್. ಡೈರೆಕ್ಟ್ ಕ್ವೆಶ್ಚನ್ ಕೇಳಿದ್ದಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ, JEE ಎಕ್ಸಾಮ್ಸ್ ಅಲ್ಲಿ ಕೇಳಿದರೆ ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಸ್ಪಿಯರ್, ಇನ್ಸೈಡ್ ದ ಸಾಲಿಡ್ ನಾನ್ ಕಂಡಕ್ಟಿಂಗ್ ಸ್ಪಿಯರ್ ಅಂತೆಲ್ಲ ಕೇಳಿದ್ದಾರೆ. ಓಕೆ ನೋಡಿ ಮಕ್ಕಳ, ಈಗ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಸ್ಪಿಯರ್ rho r cube by 3 epsilon r square. Other what is the electric field on the surface of the sphere? On the surface. Here electric field on the surface ಅಂದ್ರೆ small r is equals to capital R. Then rho r cube by 3 epsilon naught r square. R cube cancel ಆಯ್ತು, ನೋಡಿದ್ದೇನಪ್ಪ? ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಸರ್ಫೇಸ್ ಏನು ಅಂತ ಹೇಳಿದ್ರೆ rho r by 3 epsilon naught. ಬರಿಬಹುದಾ? rho r by 3 epsilon naught. This is electric field on the surface. ಹಾಗಾದ್ರೆ ಮಕ್ಕಳ ಲಾಸ್ಟ್ ಒನ್, what is the electric field inside? Electric field inside the sphere is what?
We know the equation EA cos theta is equals to Q by epsilon naught. ಹೌದಾ? then LHS ಏನಪ್ಪಾ ಸ್ಪಿಯರ್ ಆಗಿರೋದ್ರಿಂದ E into 4 pi r square is equals to Q ಅಂತ ಹೇಳಿದ್ರೆ rho V by epsilon naught. Here charge is distributed throughout the volume. ಹಾಗಾಗಿ Q is equals to rho into V. Here rho ಹಾಗೆ ಬರ್ದಿದ್ದೀನಿ, V ವಾಲ್ಯೂಮ್. ನೋಡಿ ಮಕ್ಕಳ, ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಕ್ಕೆ ಹೇಳಿರೋದು? ಇನ್ಸೈಡ್ ಅಂತ ಹೇಳಿದ್ರೆ ಗಾಸಿಯನ್ ತಗೋಬೇಕು. ರೋ ಇಂಟು ವಾಲ್ಯೂಮ್ 4/3 pi r cube, ಸ್ಮಾಲ್ r cube ಬರ್ದಿದ್ದೀನಿ, ಏನಕ್ಕೆ? ಗಾಸಿಯನ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ E into 4 pi r square. ನೋಡಿ ಮಕ್ಕಳ, ಇಲ್ಲಿ 4 pi ಕ್ಯಾನ್ಸಲ್. ಸೊ ಹಾಗಾದರೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು, ನೋಡಿ ಇಲ್ಲಿ ಆರ್ ಸ್ಕ್ವೇರ್ ಆರ್ ಕ್ಯೂಬ್, ಒಂದನ್ನ ಆರ್ ಕ್ಯಾನ್ಸಲ್ ಆಯ್ತು, ರೋ ಆರ್ ಬೈ 3 epsilon naught. This is the electric field inside the non-conducting sphere. ಡೈರೆಕ್ಟ್ ಕ್ವೆಶ್ಚನ್ ಕೇಳಿದರೆ ಮಕ್ಕಳ, ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಸಾಲಿಡ್ ನಾನ್ ಕಂಡಕ್ಟಿಂಗ್ ಸ್ಪಿಯರ್ ಏನಿರುತ್ತೆ ಅಂತ ಹೇಳಿ, ಅಥವಾ ಇನ್ ಟರ್ಮ್ಸ್ ಆಫ್ ಕ್ಯೂ ಅಲ್ಲಿ ಬರೆಯೋದಾದ್ರೆ ಮಕ್ಕಳ ಇದನ್ನ ನೋಡಿ, ವಿ ನೋ ದಟ್ ರೋ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ವಿ. ಸೊ ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಇಸ್ ಈಕ್ವಲ್ಸ್ ಟು ರೋ ಅಂತ ಹೇಳಿದ್ರೇನಪ್ಪ, ಕ್ಯೂ ಬೈ ವಾಲ್ಯೂಮ್ 4/3 pi r cube ಇಂಟು ಸ್ಮಾಲ್ ಆರ್ ಬೈ 3 epsilon naught. 3 ಕ್ಯಾನ್ಸಲ್. ಸೊ ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಎಷ್ಟು ಅಂತ ಹೇಳಿದ್ರೆ 1/4 pi epsilon naught into QR by R cube, ಅಥವಾ ಏನಂತ ಬರೀಬಹುದು? ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಸಾಲಿಡ್ ನಾನ್ ಕಂಡಕ್ಟಿಂಗ್ ಸ್ಪಿಯರ್ ಇಸ್ KQR by R cube. ಅರ್ಥ ಆಯ್ತಾ ಮಕ್ಕಳ? ಇದನ್ನ ಕೇಳಿದ್ದಾರೆ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ. ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಸ್ಪಿಯರ್ ಇನ್ ಟರ್ಮ್ಸ್ ಆಫ್ KQR by R cube. ಮಕ್ಕಳ, ಇಲ್ಲಿ ಅಬ್ಸರ್ವ್ ಮಾಡಿ, ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಸ್ಪಿಯರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು R. ಗ್ರಾಫ್ ಡ್ರಾ ಮಾಡೋಣ. ಸಾಲಿಡ್ ನಾನ್ ಕಂಡಕ್ಟಿಂಗ್ ಸ್ಪಿಯರ್. ಸೊ ನೋಡಿ ಮಕ್ಕಳ, ಇಲ್ಲಿ ಹಿಯರ್ ಎಕ್ಸ್ ಆಕ್ಸಿಸ್ ಡಿಸ್ಟೆನ್ಸ್ ಇಸ್ ಟೇಕನ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಟೇಕನ್ ಅಲಾಂಗ್ ವೈ ಆಕ್ಸಿಸ್. ದೆನ್ ಇಲ್ಲಿ ಒಂದು ಸ್ಪಿಯರ್ ಇದೆ. ಯಾವ ಸ್ಪಿಯರ್ ಇದು? ಸಾಲಿಡ್ ನಾನ್ ಕಂಡಕ್ಟಿಂಗ್. ಹಿಯರ್ ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಥ್ರೂ ಔಟ್ ದ ವಾಲ್ಯೂಮ್. ದೆನ್ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್? ನೋಡಿ ಮಕ್ಕಳ, ಇಲ್ಲಿ ಸರ್ಫೇಸ್, ದಿಸ್ ಇಸ್ ಸರ್ಫೇಸ್. ಎಲೆಕ್ಟ್ರಿಕ್ ಫೀಲ್ಡ್ ಏನಾಗ್ತಾ ಹೋಗುತ್ತೆ? ಇನ್ಕ್ರೀಸಸ್. ಹಿಯರ್ E inside proportional to small r. Electric field inside directly proportional to R. When R increases, electric field increases inside. Then electric field on the surface maximum. Then next ಏನಾಗುತ್ತಪ್ಪ? ಎಲೆಕ್ಟ್ರಿಕ್ ಫೀಲ್ಡ್ ಡಿಕ್ರೀಸಸ್, E proportional to 1/r square outside. ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ಡಿಕ್ರೀಸಸ್, ದೂರ ಹೋಗ್ತಾ ಹೋದಾಗೆ ಸ್ಪಿಯರ್ ಇಂದ. ಆನ್ ದ ಸರ್ಫೇಸ್ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಕ್ಸಿಮಮ್. ಏನಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್, ಸ್ಮಾಲ್ ಆರ್. ನೋಡಿ ಇಲ್ಲಿ ಆರ್ ಇನ್ಕ್ರೀಸ್ ಆಗ್ತಾ ಹೋದ ಹಾಗೆ, ಆರ್ ಅಂತ ಹೇಳಿದ್ರೆ ಇನ್ಸೈಡ್ ದ ಸ್ಪಿಯರ್, ಗಾಸಿಯನ್ ರೇಡಿಯಸ್ ಆಫ್ ಗಾಸಿಯನ್ ಸ್ಪಿಯರ್. ಸೊ ರೇಡಿಯಸ್ ಇನ್ಕ್ರೀಸ್ ಆಗ್ತಾ ಹೋದ ಹಾಗೆ ಚಾರ್ಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ ಮಕ್ಕಳ? ನೋಡಿ, ಇದು ಒಂದು ಈಕ್ವೇಶನ್ ನ ಯೂಸ್ ಮಾಡಿಕೊಂಡು electric field outside, on the surface, inside the sphere, cylinder, either solid conducting, hollow non conducting, ಯಾವುದನ್ನು ಬೇಕಾದ್ರೂ ಫೈಂಡ್ ಔಟ್ ಮಾಡಬಹುದು. ಓಕೆ ಮಕ್ಕಳ, ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ. ಫಾರ್ ಮೋರ್ ವಿಡಿಯೋಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ AG Physics Classes ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನಲ್ಲಿ ಸ್ಟಾಪ್ ಮಾಡೋಣ. ಎಲ್ಲರೂ ಚೆನ್ನಾಗಿ ಓದಿ. ಆಲ್ ದ ವೆರಿ ಬೆಸ್ಟ್.